ನೋಡಿ, ಮೈಸೂರಲ್ಲೂ ಶುರುವಾಗುತ್ತಾ ಹಾಗಾದ್ರೆ ಟೌನ್ಶಿಪ್ ಮಾದರಿಯ ಒಂದು ಹೋರಾಟ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ರೈತರ ಭೂಮಿಗೆ ಕನ್ನವನ್ನು ಹಾಕಲಾಗಿರುವಂತಹ ಪ್ರಶ್ನೆ ಬರ್ತಾ ಇದೆ. 165 ಎಕರೆ ರೈತರ ಕೃಷಿ ಭೂಮಿಗೆ ಕೈ ಹಾಕಿದ ಹಾಗಾದ್ರೆ ರಾಜ್ಯ ಸರ್ಕಾರ. ಬಿಡದಿ ಟೌನ್ಶಿಪ್ ಬೆನ್ನಲ್ಲೇ ಮೈಸೂರಲ್ಲೂ ಕೂಡ ರೈತರ ಭೂ ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಏನಾದರೂ ಹುನ್ನಾರ ನಡೆಸುತ್ತಾ? ಕೈಗಾರಿಕೆ ನಿರ್ಮಾಣಕ್ಕೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಮುಂದಾಯ್ತಾಗಾದ್ರೆ ಸರ್ಕಾರ. ಮೈಸೂರಿನ ಮರ್ಸೆ ಗ್ರಾಮದ ವ್ಯಾಪ್ತಿಯ ಬರೋಬ್ಬರಿ 165 ಎಕರೆ ಜಮೀನು. ಇನ್ನು ಈ ಜಮೀನಲ್ಲಿ ಅಡಕೆ, ಬಾಳೆ, ತೆಂಗು, ಭತ್ತ ಸೇರಿ ಅನೇಕ ರೀತಿಯಂತಹ ಬೆಳೆಯನ್ನ ಬೆಳೀತಾ ಇದ್ರು ಇಲ್ಲಿನ ರೈತರು. ಕೈಗಾರಿಕೆ ನಿರ್ಮಾಣದ ಹೆಸರಲ್ಲಿ ಭೂ ಸ್ವಾಧೀನಕ್ಕೆ 165 ಎಕರೆ ಈ ಜಾಗವನ್ನ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲಿನ ರೈತರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಬಿಡದಿ ಟೌನ್ಶಿಪ್ ದಂತೆ ಮೈಸೂರಲ್ಲೂ ಕೂಡ ಇದು ಸೌಂಡ್ ಮಾಡುತ್ತಾ ಕಾದು ನೋಡಬೇಕಾಗುತ್ತೆ. ಏನು ರೈತರು 62 ಜನ ರೈತರಿದ್ದು ಅಷ್ಟು ಜನನು ಕೂಡ ಇಲ್ಲಿ ಸಿಗ್ನೇಚರ್ ಮಾಡಿದ್ವಿ. ಯಾಕೆಂದ್ರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಲ್ಲಿ ಕೃಷಿ ಭೂಮಿಯನ್ನ ಏನು ಕೈಗಾರಿಕಾ ಪ್ರದೇಶಕ್ಕೆ ಈಗಾಗಲೇ ಏನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ರೈತರು ಕೂಡ ಇವತ್ತು ಮೈಸೂರಿನ ಕೆಐಡಿಬಿ ಕಚೇರಿಗೆ ಬಂದು ಮನವಿಯನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಸುಮಾರು 165 ಎಕರೆಯನ್ನ ಈಗ ಕೃಷಿ ಭೂಮಿ, ಈಗ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರುವಂತಹ ಪ್ರತಿಯೊಂದು ಜಾಗವೂ ಕೂಡ ಫಲವತ್ತಾದ ಭೂಮಿ ಆಗಿರುವಂತದ್ದು. ಈಗಾಗಲೇ ಅಡಿಕೆ ಇರಬಹುದು, ಭತ್ತ ಇರಬಹುದು, ಸಾಕಷ್ಟು ಕೃಷಿ ಚಟುವಟಿಕೆಗಳು ಈ ಒಂದು ಜಾಗದಲ್ಲಿ ನಡೀತಾ ಇದೆ. ಇಂತಹ ಆ ಭೂಮಿಯನ್ನ ಯಾಕೆ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗಿದೆ. ಎಲ್ಲರೂ ಕೂಡ ಇವತ್ತು ಬಂದು ಅಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ರೈತರು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ಇವತ್ತು ಮನವಿ ಕೊಟ್ರಿ ಸರ್. ಎಷ್ಟು ಎಕರೆ ಜಾಗ ಮತ್ತೆ ಅಲ್ಲೆಲ್ಲ ಎಲ್ಲೆಲ್ಲಿ ಬೆಳೀತಾ ಇದ್ರಿ ಸರ್? ಹೌದು, ಇಲ್ಲಿ 65 ರೈತರಿಗೆ ಒಂದು ನೋಟಿಸ್ ಬಂದಿದೆ. 165 ಅಂದಾಜು 165 ಎಕರೆ ಜಾಗಕ್ಕೆ ಕೆಐಡಿಬಿ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ವರ್ಷಾನುಗಟ್ಲೆಯಿಂದ ನಿಮಗೆ ಹೈನುಗಾರಿಕೆ ಇರಬಹುದು, ಅಥವಾ ಭತ್ತ ಬೆಳೀತಾ ಇರಬಹುದು, ತೆಂಗಿನ ಮರಗಳು, ಅಡಿಕೆ ಮರಗಳು, ಪೌಲ್ಟ್ರಿ ಫಾರ್ಮು, ಹಾಗೆ ಸಾಕಷ್ಟು ಕೃಷಿ, ಬರೀ ಕೃಷಿನೇ ಆ ಜಾಗದಲ್ಲಿ ವರ್ಷಾನುಗಟ್ಲೆಯಿಂದ ನಡೀತಾ ಇದೆ. ಇದು ಜನಗಳು ಸುಮ್ಮನೆ ಒಂದು ಶೋಕಿಗೆ ಬೆಳೀತಾ ಇಲ್ಲ. ರೈತರುಗಳು ಅಷ್ಟು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವೇನು ಮೈಸೂರಲ್ಲಿ ನಾವೇನು ತರಕಾರಿ ತಿಂತಾ ಇದೀವಿ ಅಥವಾ ನಾವೇನು ಹಾಲು ಕುಡಿತಾ ಇದೀವಿ, ಮೆಜಾರಿಟಿ 80% ಎಲ್ಲ ಬರ್ತಾ ಇರೋದು ಈ ಒಂದು ಜಮೀನಿನ ಒಂದು ಭಾಗದಿಂದ. ಈಗ ಏನಾಗ್ತಾ ಇದೆ, ನೀವು ನೋಡ್ತಾ ಇರೋ ಹಾಗೆ ನಮಗೆ ಆಕ್ಸಿಜನ್ ಲೆವೆಲ್ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಮೈಸೂರಲ್ಲಿ. ನಮಗೆ ಏನಾರೋ ಒಂದು ಭೂಮಿ ಉಳ್ಕೊಂಡಿದೆ ಅಂದ್ರೆ ಈ ಮದರಗಳ್ಳಿ ಮತ್ತು ಮರ್ಸೆ ಗ್ರಾಮ ಮತ್ತು ಕೂಡ್ನಳ್ಳಿ ಗ್ರಾಮದಲ್ಲೇ ಉಳ್ಕೊಂಡಿರೋದು. ಇನ್ನು ಉಳಿದಿದ್ದ ಕಡೆ ಎಲ್ಲ ಬಹಳಷ್ಟು ರಿಯಲ್ ಎಸ್ಟೇಟ್ ದಂಧೆ ನಡೆದ್ಬಿಟ್ಟು ಈ ಗ್ರೇಟರ್ ಮೈಸೂರು ಒಂದು ವ್ಯಾಪ್ತಿಲಿ ಎಲ್ಲ ಬಹಳಷ್ಟು ಜಮೀನುಗಳನ್ನ ಅದು ರಿಯಲ್ ಎಸ್ಟೇಟ್ಗೆ ಕನ್ವರ್ಷನ್ ಆಗ್ತಾ ಇದೆ. ಇವತ್ತು ಆಕ್ಚುಲಿ ಯದುವೀರ್ ಒಡೆಯರ್ ಅವರು, ಮಾನ್ಯ ಸಂಸದರು, ಮೈಸೂರು ಕೊಡಗು, ಅವರು ಇವತ್ತು ಬಂದು ಜಾಯ್ನ್ ಆಗಬೇಕಾಯ್ತು. ಅವರು ಕಾರ್ಯನಿಮಿತ್ತ ಕೊಡಗಲ್ಲಿದ್ದಾರೆ. ಅವರು ಬಂದು ನಾಳೆ ನಾಡಿದ್ದಿಂದ ಅವರು ಈ ನಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ರಾಜಕಾರಣ ಇಲ್ಲಿ ತಂದಿಲ್ಲ, ನಾವು ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಇದು ನಾವು ಪ್ಯೂರ್ ರೈತರ ಹೋರಾಟಕ್ಕೆ ನಾವು ಇವತ್ತು ನಿಂತಿರೋದು. ಬಟ್ ಆದ್ರೆ ಏನಾದ್ರು ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ರೆ ನೆಕ್ಸ್ಟ್ ನಾವು ಪ್ರತಿಪಕ್ಷಗಳನ್ನ ಇನ್ವಾಲ್ವ್ ಮಾಡಬೇಕಾಗತ್ತೆ. ಇದು ರಾಜಕೀಯ ತಿರುವಾರು ತಗೊಳ್ಬಹುದು ಅಥವಾ ಉಗ್ರವಾದ ಹೋರಾಟ ತಿಳ್ಕೊಳ್ಬಹುದು. ನಾವು ಏರ್ಪೋರ್ಟ್ ಬಂದ್ ಮಾಡಕ್ ರೆಡಿ ಇದೀವಿ, ನಾವು ರಸ್ತೆ ಬಂದ್ ಮಾಡಕ್ ರೆಡಿ ಇದೀವಿ, ಊಟಿ ರಸ್ತೆ ಬಂದ್ ಮಾಡಕ್ ರೆಡಿ ಇದೀವಿ, ಮೈಸೂರು ಬಂದ್ ಮಾಡಕ್ ರೆಡಿ ಇದೀವಿ, ಕರ್ನಾಟಕ ಬಂದ್ ಮಾಡಕ್ ರೆಡಿ ಇದೀವಿ. ಯಾಕಂದ್ರೆ ಇದು ಬಿಡದಿ ತರ ಇದನ್ನ ಆಗಬಾರ್ದು. ನಾವು ಎಂ ಬಿ ಪಾಟೀಲ್ ಅವರು ಇರ್ಬೋದು, ಡಿ ಕೆ ಸಾಹೇಬ್ರು ಇರ್ಬೋದು, ಇವ್ರಿಗೆಲ್ಲರಿಗೂ ನಾವು ಮೆಸೇಜ್ ಮಾಡಿದೀವಿ. ನಮ್ಗೆ ಇನ್ನೂ ಅಲ್ಲಿಂದ ಏನು ಸ್ಪಂದನೆ ಬಂದಿಲ್ಲ. ಹಾಗಾಗಿ ನಾವು ಕೆಐಡಿಬಿ ಅವರಿಗೆ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದೀವಿ. ಇವತ್ತು ಮೆಮೊರಾಂಡಮ್ ಅಷ್ಟು ಜನ ರೈತರು ಸೈನ್ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ದಯವಿಟ್ಟು ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅವರ ರೈತರು ಜಾಗವನ್ನ ಇದೇನು ದಬ್ಬಾಳಿಕೆ ಸರ್ಕಾರ ಆಗಬಾರ್ದು. ಹಾಗಾಗಿ ದಯವಿಟ್ಟು ನಿಮ್ಮ ಕಳಕಳಿಯ ಮನವಿ ಮಾಧ್ಯಮ ಮುಖಾಂತರ ಇದನ್ನ ಇಲ್ಲಿಗೆ ಕೈ ಬಿಡಿ. ರೈತರಿಗೆ ಅವರ ಜಮೀನು ಉಳಿಸ್ಕೊಡಿ. ನೀವು ಚೆನ್ನಾಗಿ ಬದುಕ್ತೀರಾ, ನಿಮ್ಮ ಕುಟುಂಬದವರು ಚೆನ್ನಾಗಿ ಬದುಕ್ತಾರೆ. ಇದಿಷ್ಟೇನೋ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕಳಿಸ್ಕೊಳ್ಳಲು ಬಿಡೋದಿಲ್ಲ. ಮುಂದೆ ಪ್ರತಿಪಕ್ಷಗಳಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ನಾವು ಭಾಗವಹಿಸ್ತೀವಿ. ಸೊ ಈಗ ಈ ಮೂಲಕವಾಗಿ ಕೂಡಲೇ ಈ ಒಂದು ನೋಟಿಫಿಕೇಶನ್ ಕೈ ಬಿಡಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.